ನಗರಸಭೆಯವರು ಮನೆಯ ಮುಂದೆ ಆಟೋ ಬಂದಾಗ ಕಸವನ್ನು ಆಟೋದಲ್ಲಿ ಹಾಕಿ, ಮೋರಿಯಲ್ಲಿ ಅಥವಾ ಎಲ್ಲೆಂದರೆ ಅಲ್ಲಿ ಕಸ ಹಾಕಬೇಡಿ ಎನ್ನುತ್ತಾರೆ. ಓಕೆ, ಆದರೆ ಹಸಿ ಕಸ ಒಣ ಕಸ ಪ್ರತ್ಯೇಕವಾಗಿ ಕೊಡಿ ಎನ್ನುತ್ತಾರೆ. ಏಕೆ? ನೋಡೋಣ ಬನ್ನಿ. ಅಂತ ನಾವು ಯಾಕೆ ಮನೆಗೆ ಪ್ರತಿ ಮನೆಯಲ್ಲಿ ಕೇಳ್ತಿರ್ತೀವಿ. ಸೊ ಮುಂದೆ ಬನ್ನಿ. ಸೊ ಈ ಥರ ಗೊಬ್ಬರ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ಕು, ಬಾಟ್ಲು, ಆಮೇಲೆ ಸಿರಿಂಜಸ್ಸು, ಏನು ಮೆಡಿಕಲ್ ವೇಸ್ಟ್ ಯಾವುದನ್ನು ಮಿಕ್ಸ್ ಆಗಲ್ಲ. ಸೊ ಈ ಪ್ಯೂರ್, ಅದಕ್ಕೆ ನಾವು ಏನು ಹೇಳ್ತಿರೋದು ಸಾರ್ವಜನಿಕರಿಗೆ ಹಸಿ ಕಸನ ಸಪ್ರೇಟಾಗಿ ಕೊಡಿ ಅಂತ. ಯಾಕೆ ಉದ್ದೇಶ ಅಂದರೆ, ಸೊ ನಾವು ಗೊಬ್ಬರ ಮಾಡಿ ಇದನ್ನ ಸೇಲ್ ಮಾಡೋಕ್ಕೋಸ್ಕರ ಅನುಕೂಲ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು ಹಸಿ ಕಸನ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕು ಒಂದು ಪೇಪರ್ ಮಿಸ್ ಆಗಿಬಿಡೋದು. ಪ್ಯೂರ್ ಹಸಿ ಕಸ ಇರೋದ್ರಿಂದ ಸೊ ಇದು ನಮಗೆ ಸೆಗ್ರಿಗೇಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಗೊಬ್ಬರ ಆಗಲ್ಲ, ಗೊಬ್ಬರ ಆದರೆ ಸೇಲ್ ಆಗುತ್ತೆ. ಸೊ ಗಿಡಗಳೆಲ್ಲ ಹಾಕೋಕ್ಕೆ ಅನುಕೂಲ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು ಈ ಥರ ಹಸಿ ಕಸ ಮಾಡೋದಕ್ಕೋಸ್ಕರ ಸಪ್ರೇಟಾಗಿ ಮಾಡ್ತೀವಿ. ಕೆಲವೊಂದು ಬಂದಾಗ ಮಿಸ್ ಆಗಿದೋ ಅವನ್ನೇ ಮಿಷಿನ್ ಬರ್ತೀವಿ. ಈ ಕಡೆ ಬಿಟ್ಟು ಟರ್ನಿಂಗ್ ಕೊಟ್ಟಿದ್ದಾರೆ. ಸೊ ಇದು ಗೊಬ್ಬರ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಗೊಬ್ಬರ ಕನ್ವರ್ಟ್ ಆದಮೇಲೆ ಅದನ್ನೇ ಮಾಡ್ತೀವಿ, ಈ ಮಿಷಿನ್ ಹಾಕ್ತೀವಿ. ಮಿಷಿನಿಂದ ಶೆಡ್ಡರ್ ಮಿಷಿನ್ 3 ಹಂತದಲ್ಲಿ, ಅಂದರೆ ಇದು ಎರಡರ ಫಸ್ಟ್ ಹಿಂಗೆ ಬರುತ್ತಲ್ಲ, ಇಲ್ಲ ಆ ಹಂತಕ್ಕೆ ಹೋಗುತ್ತೆ. ಆ ಹಂತದಿಂದ ಈ ಹಂತಕ್ಕೆ ಬರುತ್ತೆ. ಈ ಹಂತಕ್ಕೆ ಬಂದ್ಬಿಟ್ಟು ಸಣ್ಣ ಇದು ಪೌಡ್ರ್ ಥರ ಆಗುತ್ತೆ. ಅದು ಫೈನಲ್ ಗೊಬ್ಬರ ಆಗ್ಬಿಟ್ಟು ನಾವು ಸೇಲ್ ಮಾಡೋಕ್ಕೆ ಇದು ಇಟ್ಟಿದ್ದೀವಿ ಸರ್. ಇದು ಸೇಲ್ ಮಾಡೋದು, ಇದು ಸೇಲ್ ಮಾಡೋದು ಇಲ್ಲೇ ತರಕಾರಿ ಇದಕ್ಕೆ ಸರ್. ಇದಕ್ಕೆ ಡಿಮ್ಯಾಂಡ್ ಬರ್ತಿದೆಯಾ? ಡಿಮ್ಯಾಂಡ್ ಬರ್ತಾ ಇದೆ ಸರ್. ಈಗ ಆಲ್ರೆಡಿ ಅದಕ್ಕೆ 1 kg ನಾವು ಕೆಜಿಗೆ ₹1 ಫಿಕ್ಸ್ ಮಾಡಿರೋದ್ರಿಂದ ಅವ್ರಿಗೆ ಟ್ಯಾಕ್ಟ್ರಿ ಗಂಟಲೆ ಲೋಡ್ ಗಂಟಲೆ ತೊಗೊಂಡೋಗ್ತಾರೆ, ಟನ್ ಗಂಟಲೆ. ಸೊ 1 ಟನ್ನಿಗೆ ₹2,000 ನಮಗೆ. ₹1 kg ಅಲ್ಲ, ₹2 kg ಆದರೆ ಸೊ 1 kgಗೆ ₹2 ಆಗಿದೆ. ಹಿಂಗಾಗಿ ₹2,000-2,500 ಬರುತ್ತೆ. ಸುಮಾರು ತೊಗೊಂಡಿದೆ. ನಮ್ಮ ತಾಲೂಕಿನ ಹೊರಗಡೆ ಹೋಗುತ್ತಾ ಇದೆ? ಹೊರಗಡೆ ಇನ್ನೂ ಯಾರು ಬಂದಿಲ್ಲ. ಇಲ್ಲಿ ಹಾಸನ ಸರೌಂಡಿಂಗ್, ಹಾಸನ ಡಿಸ್ಟ್ರಿಕ್ಟ್, ನಮ್ಮ ಅರಸೀಕೆರೆ ತಾಲೂಕಲ್ಲಿ ಎಲ್ಲ ತೊಗೊಂಡೋಗೋದು ಸರ್. ಇದಾಗಿ ಬೆಳೆಸಿರೋ ಎಲ್ಲ ಆ ಥರ ಚೆಕ್ ಮಾಡಿಬಿಟ್ಟು ಆಮೇಲೆ ನಾವು ಸೇಲ್ ಮಾಡಿರೋದು ಸರ್. ಸೊ ಆಮೇಲೆ ಮೀಟಿಂಗಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಆದರೂ ನಾವು ಏನಾಗುತ್ತೆ, ಸೇಲ್ ಆಗಲಿ, ಸೊ ಅವ್ರಿಗೆ ಅನುಕೂಲ ಆಗಲಿ, ಫಸ್ಟ್ ಅವ್ರಿಗೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕೆಜಿಗೆ ₹2 ಮಾಡಿದ್ವಿ ಹೇಳಿ ಸರ್. ಆ್ಯಕ್ಚುಲಿ ನಾವು ಪ್ಲಾಸ್ಟಿಕ್ಕು 8 ಥರ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಪ್ಲಾಸ್ಟಿಕ್ನೇ ಸಪ್ರೇಟಾಗಿ ಮಾಡಿಬಿಟ್ಟು ಆ ಬೇಲಿಂಗ್ ಮಿಷಿನ್ ಅಂತ ಇರುತ್ತೆ, ಆ ಬೇಲಿಂಗಲ್ಲಿ ಹಾಕ್ತಿದ್ವಿ. ಅದ್ರ ಜೊತೆಗೆ ಈಗ ಇದು ಪ್ಯಾಕೆಟ್ ಕವರು, ಎಣ್ಣೆ ಪ್ಯಾಕೆಟ್ ಕವರು, ಅಂದರೆ ಆಯಿಲ್ ಎಣ್ಣೆ ಪ್ಯಾಕೆಟ್ ಬರುತ್ತಲ್ಲ ಅದು, ರೊಟ್ಟಿಂಗ್ ಕವರು, ಬಟ್ಟೆಗಳು, ಸೊ ಎಲ್ಲವೂ ಸಪ್ರೇಟಾಗಿ 8 ಥರ ಅದರ್ಸ್ ಮಾಡಿದ್ದೀವಿ ಸರ್. ಈಗ ಆಮೇಲೆ ಹಾಲಿನ ಪ್ಯಾಕೆಟ್ ಕವರೇ ಸಪ್ರೇಟಾಗಿ ಮಾಡ್ತಿದ್ದೀವಿ. ಸೊ ಅದೇ ಥರನೇ ಎಲ್ಲವೂ ಸಪ್ರೇಟ್ ಮಾಡೋದ್ರೆ ಮಿಷಿನಲ್ಲಿ ಹಾಕ್ತೀವಿ. ಈ ಮಿಷಿನಿಂದ ಇದೊಂದು, ಸೊ ಅಲ್ಲಿ ನಮ್ಮ 8 ಜನ ಎಲ್ಲ ಅಲ್ಲಿ ಪ್ರತಿಯೊಂದು ಒಣ ಕಸದಲ್ಲಿ ಪ್ರತಿಯೊಂದು ವಿಂಗಡಣೆ ಮಾಡಬೇಕು. ಪ್ರತಿಯೊಂದು ಪ್ಲಾಸ್ಟಿಕ್ಕೇ ಆಗಲಿ, ಮೆಟೀರಿಯಲ್ಲು, ಮತ್ತು ಬಲ್ಪು, ಶೆಲ್ಲು, ಮತ್ತು ಪ್ಯಾಂಪಸ್ಸು, ಡೈಪರ್ಸ್ಗಳೆಲ್ಲ ಸಪ್ರೇಟಾಗಿ ಕೊಡಬೇಕು. ಮತ್ತು ಮೆಡಿಸನು, ಸಿರೇಂಜ್ಗಳೆಲ್ಲ ಪ್ರತಿಯೊಂದು ಸಪ್ರೇಟಾಗಿ ಒಂದೊಂದು ಸಪ್ರೇಟಾಗಿ ಕೊಡಬೇಕು. ಬಲ್ಪ್ ಹೊಡೆದೋಗಿರುತ್ತೆ ಮನೆಯಲ್ಲಿ, ಬಲ್ಪ್ನ ಅದನ್ನು ಸಪ್ರೇಟಾಗಿ ಕವರಿಗೆ ಸುತ್ತಿ ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಡಬೇಕು ಗಾಡಿಗೆ. ಮತ್ತು ವಿಶೇಷ ಕಾಳಜಿ ಅಂತ ಬರುತ್ತೆ ಸರ್, ಅದರಲ್ಲಿ ಒಂದು ಅಷ್ಟೇ ಪ್ಯಾಂಪಸ್ಗಳು, ವಿಸ್ಪರ್ಗಳು, ಮತ್ತು ಅದನ್ನು ಸಪ್ರೇಟಾಗಿ ಇವಾಗ ಏನು ಮಾಡ್ತಾರೆ, ಮನೆಯಲ್ಲಿ ಡಸ್ಟ್ಬಿನ್ ತೊಗೊತಾರೆ, ಒಂದೇ ಡಸ್ಟ್ಬಿನ್ಗೆ ಎಲ್ಲ ತುಂಬ್ತಾರೆ ಸರ್ ಕಸಕ್ಕೆ. ಒಣ ಕಸ ಆ ಥರ ಸಪ್ರೇಟಾಗಿ ಕೊಡಲಿಲ್ಲ ಅಂದರೆ ಡ್ರೈವರ್ಸ್ಗೆ ಒಬ್ಬೊಬ್ರಿಗೂ 1 ಅವರಿಂದ 2 ಅವರ್ 4 ಅವರ್ ಇಲ್ಲಿ ಆಗಿರ್ಬೇಕು ಸರ್. ಅವ್ರು ಬಂದು ಪಾಪ ಹೆಲ್ಪರ್ಸ್ ಇಲ್ಲ ಸರ್. ಹಂಗಾಗಿ ಡ್ರೈವರ್ಗಳು ಪ್ರತಿಯೊಬ್ಬರು ಅವರೇ ನಿಂತ್ಕೊಂಡು ಮಾಡ್ತಾರೆ. ಒಬ್ಬ ಮನೇಲಿ ಇವಾಗ ನಾವು ಜಾಗ ಕೊಡಲ್ಲ, ನಾವು ತೊಗೊಂಡೋಗಿ ನೀವೇ ಸಪ್ರೇಟ್ ಮಾಡಿ ಹಸಿ ಕಸ ಒಣ ಕಸ ಬೇರೆ ಕೊಡಬೇಕು, 2ರಲ್ಲಿ ಕೊಡಬೇಕು. ಹೌದಾ? ಅಲ್ಲಿಂದ ಬಂದ ಮೇಲೆ ನೀವು ಬೈಫ್ರಿಕೇಟ್ ಮಾಡ್ಕೋತೀರಿ, ಇಲ್ಲೆಲ್ಲ ಆರಿಸ್ತೀರಿ, ಸೆಗ್ರಿಗೇಷನ್ ಮಾಡ್ಕೊಂಡಾಗ ನಾವು ಇಲ್ಲಿ ಪ್ಲಾಸ್ಟಿಕ್ ಇದ್ರಲ್ಲಿ ಬಟ್ಟೆ ಆರಿಸ್ತೀರಿ. ಆರಿಸಿದ್ಮೇಲೆ ಏನು ಪ್ರೊಸೆಸ್ ಆಗುತ್ತೆ ಹೇಳಿ ಇಲ್ಲಿ ಸರ್? ತಂದು ಡ್ರೈ ವೇಸ್ಟ್ ಎಲ್ಲ ತಂದ್ಕೊಟ್ಟಿದ್ದು ಸೆಗ್ರಿಗೇಷನ್ ಮಾಡಿದ್ದೆಲ್ಲ ನಾವೇನು ಮಾಡ್ತೀವಿ, ಸ್ಟಾಕ್ ಮಾಡ್ಕೊಂಡಿದ್ದನ್ನೆಲ್ಲ ತೊಗೊಂಡೋಗಿ ಮಿಷಿನ್ ಸ್ಟಾರ್ಟ್ ಮಾಡ್ಕೊತೀವಿ. ಮಿಷಿನ್ಗೆ ಹಾಕಿದ್ದೆಲ್ಲ ಪ್ರತಿಯೊಂದು ಸ್ಟಾರ್ಟ್ ಆಗಿ ವೇಸ್ಟೇಜ್ ಎಲ್ಲ ಏನೇನು ಇರುತ್ತೆ, ಪುಡಿ ಕಸನೆಲ್ಲ ಸೆಗ್ರಿಗೇಷನ್ ಆಗಿದ್ದು ಕೆಳಗಡೆ ವೇಸ್ಟೇಜ್ ಎಲ್ಲ ಕೆಳಗೆ ಬರುತ್ತೆ. ಕೆಳಗೆ ಬಿದ್ದಿದ್ದೆಲ್ಲ ವೇಸ್ಟೇಜ್ ಆಗಿ ಮೇಲ್ಗಡೆ ಇನ್ನೇನು ಉಳಿದಿರುತ್ತೆ ಸಪ್ರೇಟ್ ಕವರ್ಸ್ ಎಲ್ಲ, ಬಾಟಲ್ಸು ಅವೆಲ್ಲ ಪ್ರತಿಯೊಂದು ಬಾಕ್ಸು ಎಲ್ಲ ಮೇಲೆ ಹೋಗುತ್ತೆ. ಮೇಲೆ ಹೋಗಿದ್ದೆಲ್ಲ ಲೇಬರ್ಸ್ಗಳು ನಿಂತಿರ್ತಾರೆ. ಲೇಬರ್ಸ್ ನಿಂತಿದ್ದೆಲ್ಲ ಪ್ರತಿಯೊಂದೊಂದಕ್ಕೂ ಅದರದ್ದೇ ಆದಂಥ ಒಂದೊಂದೇ ನಿಧಾನಕ್ಕೆ ಹಾಕ್ತಾರೆ ಸರ್. ಪ್ರತಿಯೊಂದು ಬಟ್ಟೆದೊಂದು ಬಂಡ್ಲು, ಮತ್ತು ಪ್ಲಾಸ್ಟಿಕ್ ಚೀಲದೊಂದು ಬಂಡ್ಲು, ಕವರ್ಸ್ದೊಂದು ಬಂಡ್ಲು, ಮತ್ತು ಇವಾಗ ಸಿಲ್ವರ್ ಕವರ್ ಒಂದು, ಮೆಟೀರಿಯಲ್ ಕವರ್, ಹಾರ್ಡ್ ಕವರ್ದೊಂದು ಬರುತ್ತೆ. ಹಾರ್ಡ್ ಕವರ್ದೊಂದು ಸಪ್ರೇಟಾಗಿ ಮಾಡ್ತೀವಿ. ಹಾಲಿನ ಕವರ್ ಒಂದು ಬರುತ್ತೆ. ಪ್ರತಿಯೊಂದು ಎಲ್ಲನೂ ಸಪ್ರೇಟ್ ಕಟ್ಟಿಡ್ತೀವಿ ಸರ್. ಇದು ಹಾಲಿನ ಕವರ್ದು, ಮತ್ತು ಎಣ್ಣೆ ಪ್ಯಾಕೆಟ್ ಒಂದು, ಇದು ಹಾಲಿನ ಕವರ್ದು ಒಂದು ಬಂಡ್ಲು ಮಾಡಬೇಕು. ಎಣ್ಣೆ ಕವರ್ದು ಒಂದು ಸಪ್ರೇಟಾಗಿ ಕಟ್ಟಬೇಕು. ಕವರ್ಸ್ದೊಂದು ಸ್ಮೂತ್ ಕವರ್ಸ್ ಅಂತ ಬರುತ್ತೆ ಸರ್ ಇದರಲ್ಲಿ, ಅದು ಎಣ್ಣೆ ಕವರ್ದು ಸ್ಮೂತ್ ಕವರ್. ಇದು ಮೆತ್ತಗಿರೋ ಕವರ್ಗಳದ್ದು ಸಪ್ರೇಟಾಗಿ ಬಂಡ್ಲು ಕಟ್ಟಬೇಕು. ಇದು ಸ್ಮೂತಾಗಿರುತ್ತೆ ಕವರ್ನ, ಇದು ಸಪ್ರೇಟ್ ಮಾಡಬೇಕು ಸರ್. ಇದು ಅಷ್ಟೇ ಸ್ಮೂತ್ ಕವರ್ಸು.
ಇದು ಸ್ಮೂತ್ ಕವರ್ ಸರ್ ಇವೆಲ್ಲ ಮೆತ್ತಗಿರೋದನ್ನೆಲ್ಲ ಸಪ್ರೇಟ್ ಮಾಡಬೇಕು. ಇದರಲ್ಲೂ ಒಂದು 2 ಥರ ಬರುತ್ತೆ, ಅದರಲ್ಲೂ ಸಪ್ರೇಟ್. ಕವರ್ ಇದು ಏನು MLP ML ಹಾಂ. ಇದರ ಕವರಲ್ಲೇ ಸ್ಮೂತ್ ಕವರ್ಸಲ್ಲೇ ಅದರಲ್ಲಿ ಸ್ವಲ್ಪ ಆರ್ಟ್ ಬರುತ್ತಲ್ಲ ಸರ್ ನೆಕ್ಸ್ಟು, ಅದು ಸರ್ ಇವೆಲ್ಲ. ಇದು ಗ್ಲಾಸಸ್ ಸರ್, ಒಳಗಡೆ ಗ್ಲಾಸಸ್ ಎಲ್ಲ ಬರುತ್ತಲ್ಲ ಸರ್, ವೇಸ್ಟ್ ಇವಾಗ ಮನೆಯಿಂದ ಹೊಡೆದೋಗಿರೋ ಗ್ಲಾಸಸ್ಸು, ಬಾಟಲ್ಸು ಅವೆಲ್ಲ ಗಾಜಿಂದು ಒಳಗಿದೆ ಸರ್. ಅದು ಎಲ್ಲ ಚೀಲದಲ್ಲಿ ನಮಗೆ ತಂದು ಕೊಡ್ತಾರೆ ಸಪ್ರೇಟಾಗಿ. ಈ ಪ್ಲಾಸ್ಟಿಕ್ ಬಾಟಲ್ಸ್. ಓಕೆ.